ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 29, 30 ಮತ್ತು 31ರಂದು ಶಿರಸಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ನೆರವೇರಲಿದೆ. ಆಗಸ್ಟ್ 29 ಶನಿವಾರ ಪೂರ್ವಾರಾಧನೆ, ಧನ್ವಂತರಿ ಹವನ, ವಿಶೇಷ ಪೂಜೆ ಹಾಗೂ ಭಜನಾ ಸೇವೆ. ಆಗಸ್ಟ್ 30 ರವಿವಾರ ಮಧ್ಯಾರಾಧನೆ, ಪವಮಾನ ಹವನ, ಪ್ರವಚನ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ. ಆಗಸ್ಟ್ 31 ಸೋಮವಾರ ಉತ್ತರಾರಾಧನೆ, ಗಣಹವನ, ವೈಭವೋಪೇತ ಪಲ್ಲಕ್ಕಿ ಸೇವೆ ಮತ್ತು ರಥೋತ್ಸವ. ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಬನ್ನಿ, ಕುಟುಂಬ ಸಮೇತರಾಗಿ ಶ್ರೀ ರಾಯರ ಮಠಕ್ಕೆ ಆಗಮಿಸಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಶ್ರೀ ಗುರು ರಾಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಿ. ಸಮಸ್ತ ಭಕ್ತಾದಿಗಳಿಗೆ ಭಕ್ತಿಪೂರ್ವಕ ಆಮಂತ್ರಣ. ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಆಡಳಿತ ಮಂಡಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳದಲ್ಲಿ ಸಿಎನ್ಜಿ ಗ್ಯಾಸ್ ಪೂರೈಕೆ ಕೊರತೆ ಹಾಗೂ ರಸ್ತೆ ಅವ್ಯವಸ್ಥೆ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಭಟ್ಕಳ ರಿಕ್ಷಾ ಚಾಲಕ ಸಂಘದ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ಭಟ್ಕಳ ತಾಲೂಕಿನಲ್ಲಿ ಸಿಎನ್ಜಿ ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ತೀವ್ರ ತೊಂದರೆ ಎದುರಿಸುವಂತಾಗಿದೆ. ತಾಲೂಕಿನಲ್ಲಿ ಒಂದೇ ಸಿಎನ್ಜಿ ಪಂಪ್ ಇರುವುದರಿಂದ ಗ್ಯಾಸ್ ತುಂಬಿಸಿಕೊಳ್ಳಲು ಚಾಲಕರು ಪ್ರತಿದಿನ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಚಾಲಕರ ಸಮಯ ಹಾಗೂ ದುಡಿಮೆ ಎರಡೂ ವ್ಯರ್ಥವಾಗುತ್ತಿದ್ದು ದಿನದ ಬಾಡಿಗೆಗಳು ಕೈತಪ್ಪುತ್ತಿವೆ. ಕುಟುಂಬ ನಿರ್ವಹಣೆಗೂ ಸಮಸ್ಯೆಯಾಗುತ್ತಿದೆ ಎಂದು ರಿಕ್ಷಾ ಚಾಲಕರ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಸಿಎನ್ಜಿ ಗ್ಯಾಸ್ ಪೂರೈಕೆಯ ಸಂದರ್ಭದಲ್ಲಿ ಆಟೋ ರಿಕ್ಷಾಗಳಿಗೆ ಮೊದಲ ಆದ್ಯತೆ ನೀಡಬೇಕು ಹಾಗೂ ಬಂಕಿಗೆ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾಡಲು ಸಂಬಂಧಪಟ್ಟವರಿಗೆ ಸೂಚಿಸಬೇಕು ಎಂದು ಸಂಘ ಮನವಿಯಲ್ಲಿ ಆಗ್ರಹಿಸಿದೆ. ಜೊತೆಗೆ ಭಟ್ಕಳ ಪಟ್ಟಣದಲ್ಲಿ ನಡೆಯುತ್ತಿರುವ ಐಆರ್ಬಿ ಕಾಮಗಾರಿಯಿಂದ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ. ಸರ್ವಿಸ್ ರಸ್ತೆಗಳ ಕಾಮಗಾರಿ ಸಮರ್ಪಕವಾಗಿ ಪೂರ್ಣಗೊಳ್ಳದ ಕಾರಣ ಆಟೋ ಸೇರಿದಂತೆ ಇತರ ವಾಹನಗಳ ಸಂಚಾರಕ್ಕೂ ತೊಂದರೆಯಾಗುತ್ತಿದೆ ಎಂದು ಚಾಲಕರು ತಿಳಿಸಿದ್ದಾರೆ. ಹೀಗಾಗಿ ಹೆದ್ದಾರಿ ಹಾಗೂ ಸರ್ವಿಸ್ ರಸ್ತೆ ಕಾಮಗಾರಿಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕರು ಹಾಗೂ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಟ್ಕಳ ರಿಕ್ಷಾ ಯೂನಿಯನ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಉಪಾಧ್ಯಕ್ಷ ಫಯಾಜ್, ಕಾರ್ಯದರ್ಶಿ ಮಹದೇವ್ ನಾಯ್ಕ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಲೀಂ ಮಹಮ್ಮದ್ ಸೇರಿದಂತೆ ರಿಕ್ಷಾ ಚಾಲಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಮಾನ್ಯ ಸಹಾಯಕ ಆಯುಕ್ತರು ಭಟ್ಕಳ ಉಪವಿಭಾಗ, ಮಾನ್ಯರೇ, ವಿಷಯ ಭಟ್ಕಳದಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಅನುಕೂಲವಾಗಲು ಸಿಎನ್ಜಿ ಪಂಪ್ ಸಮರ್ಪಕ ಕಾರ್ಯನಿರ್ವಹಣೆ ಮಾಡದಿರುವುದರ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಭಟ್ಕಳದಲ್ಲಿ ಭಾರತ ಪೆಟ್ರೋಲ್ ಬಂಕ್ನಲ್ಲಿ ಸಿಎನ್ಜಿ ಗ್ಯಾಸ್ ಬಂಕ್ ಇದ್ದು ಈ ಬಂಕ್ನಲ್ಲಿ ಸಮರ್ಪಕವಾಗಿ ಗ್ಯಾಸ್ ಸರಬರಾಜು ಮಾಡದ ಹಿನ್ನೆಲೆಯಲ್ಲಿ ಆಟೋ ರಿಕ್ಷಾದವರಿಗೆ ತೊಂದರೆಯಾಗಿದೆ. ಭಟ್ಕಳ ತಾಲೂಕಿನಲ್ಲಿ ಸದ್ಯ ಒಂದೇ ಸಿಎನ್ಜಿ ಪಂಪ್ ಇದ್ದು ಸರಿಯಾಗಿ ಗ್ಯಾಸ್ ಸರಬರಾಜು ಮಾಡದೇ ಇರುವುದರಿಂದ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಪರದಾಡುವಂತಾಗಿದೆ. ಇಲ್ಲಿಗೆ ಗ್ಯಾಸ್ ಒಮ್ಮೆ ಬಂದರೂ ಆಟೋ ಚಾಲಕರು ತಾಸುಗಟ್ಟಲೆ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಭಟ್ಕಳ ಆಟೋ ಚಾಲಕರು ಸಿಎನ್ಜಿ ಗ್ಯಾಸನ್ನೇ ನಂಬಿ ಬಾಡಿಗೆ ಮಾಡುತ್ತಿದ್ದು ಗ್ಯಾಸ್ ಇಲ್ಲದಿದ್ದರೆ ಖಾಲಿ ಕುಳಿತುಕೊಳ್ಳುವಂತಾಗಿದೆ. ಹೀಗಾಗಿ ಸಿಎನ್ಜಿ ಗ್ಯಾಸ್ ಬಂಕಿನವರಿಗೆ ಸಮರ್ಪಕ ಗ್ಯಾಸ್ ಸರಬರಾಜಿಗೆ ಸೂಚಿಸಬೇಕಿದೆ. ಸಿಎನ್ಜಿ ಗ್ಯಾಸ್ ಬಂದಾಗ ಪ್ರಥಮ ಆದ್ಯತೆ ಆಟೋ ರಿಕ್ಷಾದವರಿಗೆ ಕೊಡಬೇಕಾಗಿದೆ. ಭಟ್ಕಳದಲ್ಲಿ ಆಟೋ ಚಾಲಕರಿಗೆ ಅನುಕೂಲವಾಗಲು ಸಿಎನ್ಜಿ ಗ್ಯಾಸ್ ಸರಬರಾಜಿನಲ್ಲಿ ಉಂಟಾದ ವ್ಯತ್ಯಯದ ಬಗ್ಗೆ ಗಮನ ಹರಿಸಬೇಕು ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದೆ. ಸುಮಾರು 1,500 ಆಟೋ ಚಾಲಕರಿದ್ದೇವೆ. ಅದರಲ್ಲಿ ಸುಮಾರು 700ರಿಂದ 800 ರಿಕ್ಷಾ ಸಿಎನ್ಜಿ ಗ್ಯಾಸ್ ಹಾಕೊಂಡು ಓಡಿಸ್ತಾ ಇದ್ದೀವಿ. ಹಾಗೂ ಒಂದು 500 ರಿಕ್ಷಾ ನಾವು ಇದು LPGಯನ್ನು ಹಾಕೊಂಡು ಓಡಿಸ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನದಲ್ಲಿ ಭಟ್ಕಳದಲ್ಲಿ ಒಂದೇ ಸಿಎನ್ಜಿ ಬಂಕ್ ಇರುವುದರಿಂದ ಅದು ಸಾಧಾರಣ ಆಗಿ ನಮಗೆ ಸಿಎನ್ಜಿಯನ್ನು ಸಪ್ಲೈ ಮಾಡ್ತಾ ಇದ್ರು. ಈಗ ಯಾಕಂತ ಗೊತ್ತಿಲ್ಲ, ಅವರು ಅದರ ಬಗ್ಗೆ ಕಾಳಜಿನೇ ಸರಿಯಾಗಿ ವಹಿಸ್ತಾ ಇಲ್ಲ. ಭಯಂಕರ ಕಡಿಮೆ ಮಾಡ್ತಾ ಇದ್ದಾರೆ. ಈಗ
ಈಗ ತಾವು ತಿರುಗಾಡುವಾಗ ನೋಡ್ತಿರ್ಬೋದು, ತಮ್ಮ ಪೊಲೀಸ್ ಇಲಾಖೆಯವ್ರು ನೋಡ್ತಿರ್ಬೋದು, ನಾವು ಲೈನ್ ಗಟ್ಟಲೆ 100-200 ರಿಕ್ಷಾ ನಾವು ಹೈವೇ ಸೈಡಿಗೆ ಲೈನ್ ಹಚ್ಚುತ್ತಾ ಇರ್ತೇವೆ. ಏನಾದರೂ ಹೈವೇ ಸೈಡಿಗೆ ಘಟನೆ ಆದರೂ ಅನಾಹುತ ನಡೆದ್ರು ನಮಗೆ ಹೆದರಿಕೆ ಆಗ್ತಾ ಉಂಟು. ಇವರು ಯಾಕೆ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಅಲ್ಲಿ ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ನಾವೇನಾದರೂ ಘರ್ಷಣೆ ಮಾಡ್ಕೊಳ್ಳೋದಕ್ಕಿಂತ ನಾವು ನಮ್ಮ ಭಟ್ಕಳದಲ್ಲಿ ಮೇಲಾಧಿಕಾರಿಗಳು ತಾವಿದ್ರಿ, ಅದಕ್ಕೂ ತಮ್ಮ ಗಮನಕ್ಕೆ ಮೊದಲನೇದಾಗಿ ತರುವ ಅಂಥೇಳಿ ನಾವು ಈ ಮನವಿಯನ್ನು ತಮಗೆ ನೀಡ್ತಾ ಇದ್ದೀವಿ.